ಅಕ್ಕ ಅಲ್ಲಿ ನೋಡು ಮಾವಿನಕಾಯಿ. ಎಲ್ಲೇ? ಅಲ್ಲಿ ಮಾವಿನಕಾಯಿ. ಕಲ್ಲಸ್ಯನ ಕಾಯಿ ಬೀಳುತ್ತೆ, ಎಲ್ಲಾರು ತಿನ್ನೋಣ. ಏನಂತೀಯ ಅಕ್ಕ? ಯಾರಿಗಾರು ತಗ್ಲಿದ್ರೆ ರಕ್ತ ಬರುತ್ತೆ, ಕಾಯಿ ಬಿಟ್ರೆ ತಿನ್ನಕ್ಕಾಗುತ್ತೆ. ಬೇಡ ಬಿಡಿ. ನಿನ್ ಜೊತೆ ಬಂದ್ರೆ ಎಷ್ಟು ನಿನಗೆ ಟೇಸ್ಟ್. ಕಾನ್ಫೋರ್ಟ್ ತಿಂದ್ರೆ ಮಜಾ ಇರಲ್ಲ, ಕಲ್ಲೋಟ್ ತಿಂದ್ರೆ ಮಜಾ ಇರತ್ತೆ. ನನಗೆ ಯಾಕೋ ಭಯ ಆಗ್ತಿದೆ ಕಣ್ರೆ. ಯಾರಕ್ಕ? ಚಂಡಿ, ಚಾಮುಂಡಿ, ಭೈರವಿ, ರಾಕ್ಷಸಿ, ಹಿಡಂಬಿ. ನೀನ್ ಎದುರಲ್ಲಿ ಕುಂಡಿ. ಎಸಿ ಶುರು ಮಾಡು. ಶುರು ತಗೋ ಶುರು ಮಾಡು. ಭಯ ಆಗುತ್ತೆ ಕಣ್ರು. ಒಂದ್ಸತಿ ಯೋಚನೆ ಮಾಡಿ, ಯಾರಿಗಾರು ತಗ್ಲಿದ್ರೆ ಸುಮ್ನೆ ತೊಂದ್ರೆ. ಎದುರೊಲಿಗೆ ತೋರ್ತಿಯ ಗುಂಡಿ. ತವೋ ಶುರು ಮಾಡು. ಬೇಡ್ರಿ, ಹೊಡಿತೀನಿ ಬರ್ರಿ. ಯಾರೇ ನೀವೆಲ್ಲ? ಯಾಕೆ ತೋಟಕ್ಕೆ ಬಂದಿದ್ದೀರಾ? ಮಾವಿನ ಮರಕ್ಕೆ ಯಾಕೆ ಕಲ್ಲು ಹೊಡಿತಾ ಇದ್ದೀರಾ? ನಿಮ್ ಮಾವಿನಕಾಯಿ ಕಲ್ಲು ಹೊಡಿದ್ರೆ ಬೀಳುತ್ತೆ, ಮುತ್ ಕೊಟ್ರೆ ಅಲ್ಲ, ಅದಕ್ಕೆ ಕಲ್ಲು ಹೊಡಿತಾ ಇದೀನಿ. ನೀನ್ ಯಾರೋ? ಏನ್ ತೋಟ ನಿಮ್ಮ ಅಪ್ಪಂದ? ಲೋ, ತಂಗಿನ ಮರ ತರ ಬೆಳ್ಕೊಂಡಿದೀಯ. ಒಂದ್ ಮಾವಿನಕಾಯಿ ಕಲ್ಲು ಹೊಡೆದ್ರೆ ನಾಯಿ ತರ ಬಗ್ಳುತ್ತಿದ್ಯಲ್ಲ. ನೀನ್ ಯಾವ ಸೀಮೆ ಗಂಡ್ಸು? ಏಯ್, ತೋಟ ನಮ್ಮ ಅಪ್ಪಂದೆ ಕಣೆ, ನಂದೇ ತೋಟ. ಹೌದು ಕಣೆ, ನಮ್ಮ ಅಪ್ಪಂದೆ ತೋಟ, ನಂದೇ ತೋಟ. ನನ್ ತೋಟಕ್ಕೆ ನುಗ್ಗಿ ನನ್ ಮಾವಿನ ಮರಕ್ಕೆ ನನ್ಗೆ ಕೇಳ್ತ್ಯಾ? ಎಷ್ಟೇ ಪೊಗರು ನಿನ್ಗೆ? ನಮ್ಮ ಸುಂಟು ಗಾಳಿ ನಮ್ಮ ಅಕ್ಕ. ಸುಂಟ್ರು ಗಾಳಿ ನಮ್ಮ ಅಕ್ಕ. ನೀನಾಗೋ ಅಂಬಾರಿ, ನಮ್ಮ ಅಕ್ಕ ಮಾಡ್ತಾಳೆ ನಿನ್ ಮೇಲೆ ಸವಾರಿ. ಸಿಟಿ ಫಿಗರು ತೋರಿಸ್ಬೇಡ. ನಿನ್ ದರ್ಬಾರು ಇಳಿಸ್ತೀನಿ. ನಿನ್ ಪೊಗರು ಆಗೋಯ್ತ್ಯಾ? ನಿನ್ನ ಶಿಕಾರು ಹೊಡೆದ್ರೆ ಸಿಕ್ಸರು. ಕಾಣಿಸಲ್ಲ ನೀವ್ಯಾರು? ಗೊತ್ತಾ ನಾನ್ ಯಾರು? ಈ ಹಳ್ಳಿಗ್ ನಾನೇ ಸೂಪರ್ ಫಿಗರು. ನೀನ್ ಕೇಳೋದು, ನಾನ್ ಹೇಳ್ತೀನಿ ಕೇಳು. ನಾನ್ ಕೂಡ ಈ ಹಳ್ಳಿ ಫಿಗರು. ನನ್ ಡ್ರೆಸ್ ನೋಡಿ ಅದೆಲ್ಲೋ ಢಮರು. ನಾನೇ ಸೂಪರ್ ಫಿಗರು. ಇಟ್ ಈಸ್ ಮೈ ಫ್ಯಾಷನ್. ಅರ್ಧ ಕೆಜಿ ಮಾಂಸ ಕಂಡ ಇಲ್ಲ, ಮಾರುದ್ದ ಮಾತಾಡ್ತೇನೆ ಬೇವರ್ಸಿ. ನೀನ್ ಬೇವರ್ಸಿ, ನಿಮ್ ಅಪ್ಪ ಬೇವರ್ಸಿ, ನಿಮ್ ತಾತ ಬೇವರ್ಸಿ, ನಿಮ್ ವಂಶನೇ ಬೇವರ್ಸಿ. ಯಾರಿಗ ಹೇಳ್ತಾ ಇದ್ಯಾ? ಇಲ್ಲಿ ನಿನ್ನನ್ ಬಿಟ್ ಬೇರೆ ಯಾರೇ ಇದಾರೆ? ಬಿಕ್ನಾಸಿ. ಲೋ, ನಿಂದೆ ತೋಟ ಅನ್ನೋದಕ್ಕೆ ಏನೋ ಗ್ಯಾರಂಟಿ? ಮಾವಿನಕಾಯಿ ಮೇಲೆ ಏನಾದ್ರು ಬರ್ತಿದ್ಯಾ? ನಿಂದೆ ಅನ್ನೋದಕ್ಕೆ ಏನೋ ಗ್ಯಾರಂಟಿ? ಈ ಬೀಜಗಳಿನೂ ನಿಂದೆ ಅಂತ್ಯ, ಅದಕ್ಕೂ ಏನೋ ಗ್ಯಾರಂಟಿ? ಲೇ ಗೌರಂಟಿ, ತೋರಿಸ್ತೀನಿ ನಿನ್ಗೆಲ್ಲ ಗ್ಯಾರಂಟಿ. ಅವನ್ ಎಲ್ಲಿಗೆ ಹೋಗಿರ್ಬೋದು? ಐ ಥಿಂಕ್ ಆಲ್ಮೋಸ್ಟ್ ಪ್ರಿಂಟ್ ಪೇಪರ್. ಯಾವ್ದಿರ್ಬೋದು? ನ್ಯೂಸ್ ಪೇಪರು. ಏ ಸುಮ್ನಿರೆ, ಕಾಮಿಡಿ ಮಾಡ್ಬೇಡ. ತಗೊಳ್ಳಿ, ಅದ್ ಯಾವ್ದು ಅಲ್ಲ, ನಾನೇ ಮಾಲೀಕ ಅನ್ನೋದಕ್ ಪೇಪರು. ಏನೇ ಪೇಪರ್ ನೋಡಿ ನಿಮ್ಮ ಹುಡುಗರೆಲ್ಲ ಓಡೋಗ್ಬಿಟ್ರು. ಸಾರಿ ಸರ್.
ಹೋಗಿ ತರ್ತೀನಿ. ನೋಡೆ, ನೀನ್ ಏನೇ ಹೇಳು, ನಮ್ ಬಾವನ್ ಮಗನ್ಗೆ ಕೊಡ್ಬೇಕು ವಾಸವಿ ನಾ ಅನ್ಕೊಂಡಿದ್ದೀನಿ. ರೀ, ವಾಸವಿ ನವೀನ ಲವ್ ಮಾಡ್ತಾ ಇರೋ ವಿಷಯ ನಿಮ್ಗ್ ಗೊತ್ತಿಲ್ವಾ? ನಿಮ್ಗೂ ಗೊತ್ತು, ನನ್ಗೂ ಗೊತ್ತು. ಊರೆಲ್ಲ ಓಡಾಡ್ಕೊ ಬಂದಿರೋದು ಊರಲ್ಲಿ ಎಲ್ಲಾರ್ಗೂ ಗೊತ್ತು. ಇವಾಗ ಏನ್ ಮಾಡ್ಬೇಕು ಅಂತಿದ್ದೀರಾ? ಹೌದು ಕಣೆ, ಅವ್ರಿಬ್ರು ಪ್ರೀತಿ ಮಾಡ್ತಾ ಇರೋದು ನಿಜ. ಜೀವನ ಮಾಡೋದಕ್ಕೆ ದುಡ್ಡಿರ್ಬೇಕು. ರೈತರ ಜೀವನ ಹೆಂಗೆ ಅಂತಂದ್ರೆ ಬೆಳೆ ಇದ್ದಾಗ ಬೆಲೆ ಇರಲ್ಲ, ಬೆಲೆ ಇದ್ದಾಗ ಬೆಳೆ ಇರಲ್ಲ. ಇದೆಲ್ಲ ಒಂಥರ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಅವಳನ್ನ ಒಪ್ಸಕ್ಕಾಗುತ್ತಾ ನಿಮ್ ಕೈಲಿ? ಕಂಡು ಯಾರಾದ್ರೂ ಮಕ್ಕಳನ್ನ ಬಾವಿಗೆ ತಳ್ತಾರ? ರೀ, 2 ಮನ್ಸು ಒಂದಾಗಕ್ ಮುಂಚೆ ಯೋಚನೆ ಮಾಡ್ಬೇಕಾಗಿತ್ ನೀವು. ವಾಸವಿ, ಎಲ್ಲಿಂದ ಬರ್ತಾ ಇದೀಯಾ? ಫ್ರೆಂಡ್ಸ್ ಮನೆಯಿಂದ ಬರ್ತಿದ್ದೀನಪ್ಪ. ಹೊರಗಡೆ ಎಲ್ಲ ಹೋಗೋದೆಲ್ಲ ನಿಲ್ಸೋ ನೀನು. ಯಾಕಪ್ಪ, ಏನಾಯ್ತು? ನಿಮ್ಮ ಅಪ್ಪ ಒಬ್ಬ ರೈತನಾಗಿ ಇನ್ನೊಬ್ಬ ರೈತನ್ಗೆ ನಿನ್ನ ಕೊಡಲ್ಲ ಅಂತಿದ್ದಾನೆ. ಏನಪ್ಪ? ನಮ್ಮ ನವೀನ್ ಬೆಂಗಳೂರಿಗೆ ಹೋಗ್ಬಿಟ್ಟು 1 ವರ್ಷ ದುಡಿಮೆ ಮಾಡ್ಕೊಂಡ್ ಬರ್ಲಿ. ದುಡಿಮೆ ಮಾಡ್ಕೊ ಬಂದ್ರೆ ಇವ್ರ ಜೊತೆ, ಇಲ್ಲ ಅಂತಂದ್ರೆ ಅವನ ಜೊತೆ. ಒಪ್ಸೋ ಭಾರ ನಿಂದು. ನೋಡೋಣ ನಿಮ್ ಪ್ರೀತಿ ಗೆಲ್ಲುತ್ತೋ ಇಲ್ವೋ ಅಂತ. ಆಯ್ತಪ್ಪ. ಅವನಿಗೆ ಹೇಳಿದ್ರೆ ಅವನ ರಿಯಾಕ್ಷನ್ ಏನಾಗಿರ್ಬೋದು? ಒಪ್ಕೊಳ್ತಾನ? ಅವನ ಪ್ರೀತಿ ನಿಜನೇ ಆದ್ಮೇಲೆ ಒಪ್ಕೊಂಡೇ ಒಪ್ಕೊಳ್ತಾನೆ. ಹಾಗಾದ್ರೆ ಒಪ್ಸು, ನಿಮ್ಮ ಅಪ್ಪನ ಮೆಚ್ಚು. ಏ ಹುಚ್ಚಿ, ಅವ್ನು ಒಪ್ಸು ಬರ ನಿಂದು. ಯಾಕೆ ನಿಮ್ಮ ಅಪ್ಪನ ಮುಂದೆ ಪ್ರೀತಿ ಸೋಲ್ತೀಯಾ? ಏನಕ್ಕ ನಮ್ಗಿಂತ ಮುಂಚೆ ಬಂದ್ಬಿಟ್ಟಿದ್ಯಾ? ಏನ್ ವಿಷಯ? ಮುಖ ಸಪ್ಪೋಗಿದೆ. ಹೋಗ್ರೆ, ನಿಮ್ ಜೊತೆ ಮಾತಾಡಕ್ ಮನ್ಸಿಲ್ಲ. ನಿಜ ಹೇಳು, ಯಾರಾದ್ರೂ ಬಂದ್ರೆ ಇನ್ ಮನ್ಸಾಗುತ್ತಾ? ಹೋಗ್ತೀರಾ ಇಲ್ಲ ಕಲ್ ತಗೊಂಡ್ ಹೊಡಿಲ್ಲ. ಏನೇ ಯಾವಾಗ ನೋಡಿದ್ರು ಕಲ್ಲು ಎತ್ಕೊಂಡು ಆಟ ಆಡ್ತಾನೆ ಇರ್ತೀಯಾ? ನಿನಗೂ ಕಲ್ಗೂ ಏನಾದರೂ ಅಟ್ಯಾಚ್ಮೆಂಟಾ ಹೆಂಗೆ? ನಿನ್ ಜೊತೆ ಮಾತಾಡ್ಬೇಕು. ಮತ್ತೆ ಇವಾಗ ಏನ್ ಮಾಡ್ತಾ ಇದೀಯಾ? ಅದಲ್ಲ, ಅಪ್ಪ ನನ್ನ ಮಾವನ್ ಮಗನಿಗೆ ಕೊಡ್ಬೇಕಂತ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಏನಾಯ್ತು ನಿಮ್ಮ ಅಪ್ಪನಿಗೆ? ನಾನ್ ನಿನ್ ಜೊತೆ ಸಂತೋಷವಾಗಿರ್ಬೇಕಂದ್ರೆ ನೀನ್ ನನ್ಗೋಸ್ಕರ 1 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡು, ದುಡ್ಡು ಸಂಪಾದನೆ ಮಾಡು ಪ್ಲೀಸ್. ಚಿನ್ನ, ಈ ಹಳ್ಳಿಲಿ ಚೆನ್ನಾಗೇ ಇದೆಯಲ್ಲ, ಸಂಪಾದನೆ ಇದೆ, ದುಡಿಮೆ ಇದೆ, ಎಲ್ಲ ಇದೆ, ಚೆನ್ನಾಗೇ ಇದೀವಲ್ಲ ನಾವು. ಆದ್ರೆ ನಮ್ಮ ಅಪ್ಪಗೆ ಆತಂಕ ಇದೆ. ನಿನ್ನ ಮಾತು ನನ್ಗೆ ಅರ್ಥ ಆಗ್ಲಿಲ್ಲ. ನಮ್ಮ ಅಪ್ಪನಿಗೆ ಮಳೆ ಬೆಳೆ ಬರ್ಲಿಲ್ಲ ಅಂದ್ರೆ ಮುಂದೆ ಹೇಗಿರ್ತಾರೆ ಅನ್ನೋದು ಭಯ ಇದೆ. ಅದು ಅವ್ರ ತಪ್ಪಲ್ಲ, ಹೆತ್ತ ತಂದೆ ತಾಯಿಗಿರೋ ಪ್ರೀತಿ ಮಮಕಾರ. ನಿಜ, ಅದು ವಾತ್ಸಲ್ಯ. ನಿನ್ನ ಪ್ರೀತಿ ನಿಜವಾದದ್ದು. ನಿನಗೋಸ್ಕರ ಅಲ್ಲ, ನಿನ್ನ ಪ್ರೀತಿಗೋಸ್ಕರ ನಾನು ಬೆಂಗಳೂರಿಗೆ ಹೋಗಿ ಗೆದ್ದು ಬಂದೇ ಬರ್ತೀನಿ. ಅಲ್ಲಿವರೆಗೂ ನೀನು ಕಲ್ಲೊಡೆಯಲ್ಲ, ಮರ ಹತ್ತು ಮಾವಿನಕಾಯಿ ಕೊಯ್ತೀನಿ.